ದಾಳಿಂಬೆಯಲ್ಲಿ ಕೋಟಿ ಕೋಟಿ ಲಾಭ ಪಡಿಬೋದಾ? ಲಾಯರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ, ನಾನು ಸತೀಶ್ ಕಡತನಮಲ್ಲೆ ಅಂತೇಳಿ. ನಾನು ಬೇಸಿಕಲಿ ವಕೀಲರಾಗಿ ಕೆಲಸ ಮಾಡ್ತಿದ್ವು. ಬಟ್ ನಮ್ಮ ತಂದೆ ನಮ್ಮ ತಾತ ಎಲ್ಲ ಕೂಡ ವ್ಯವಸಾಯ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ನಾನು ಹುಡುಗನಾಗಿಂದ ಕೂಡ ನಮ್ಮ ವ್ಯವಸಾಯ ಅಂದರೆ ಭಾಳ ಇಷ್ಟ, ಕೃಷಿ ಕುಟುಂಬದಿಂದ ಬಂದಿರೋದ್ರಿಂದ. ಆ ಕಾರಣಕ್ಕಾಗಿ ನಾವು ಭಾಳ ದಿನಗಳಿಂದ ಭಾಳ ವರ್ಷಗಳಿಂದ ನಾವು ಕೂಡ ದಾಳಿಂಬೆ ಬೆಳಿಬೇಕು ಅಂತೇಳಿ, ದಾಳಿಂಬೆಯಲ್ಲಿ ಭಾಳ ಆದಾಯ ಇದೆ ಅಂತಕ್ಕಂಥದ್ದನ್ನ ರೈತರು ಮಾತಾಡ್ತಿದ್ದು ನೋಡಿ ನಾವು ಕೂಡ ದಾಳಿಂಬೆನ ಹಾಕಿದ್ದೀವಿ. ದಾಳಿಂಬೆ ಒಂಥರ ಸೀಮೆ ಹಸು ಸಾಕಿದಾಗೆ, ಅಂದರೆ ಸ್ವಲ್ಪ ಖರ್ಚು ಜಾಸ್ತಿ, ಆದಾಯ ಹೆಚ್ಚು ನಿರೀಕ್ಷೆ ಮಾಡಿದ್ರೂ ಕೂಡ ಖರ್ಚು ಕೂಡ ಜಾಸ್ತಿ. ನಾವು ದಾಳಿಂಬೆ ಬಗ್ಗೆ ಹೇಳ್ಬೇಕಂತಂದರೆ, ನಾವು ಲಾಸ್ಟ್ ಇಯರ್ ಅಂದರೆ ಕೊನೆ ವರ್ಷದ ಮಾರ್ಚಲ್ಲಿ ದಾಳಿಂಬೆ ಸಸಿಯನ್ನು ತರಿಸಿ ಜೈನ್ ಕಂಪ್ನಿಯಿಂದ, ಮಹಾರಾಷ್ಟ್ರದ ಮೂಲದ ಕಂಪ್ನಿಯಿಂದ ತರಿಸಿ ಹಾಕಿದ್ವು. ಒಂದು ಸಸಿ 42 ರೂಪಾಯಿ ಸಸಿಗೆ ಬಿತ್ತು. 42 ರೂಪಾಯಿ ಒಂದು ಸಸಿ. 42 ರೂಪಾಯಿ ಒಂದು ಸಸಿ ಬಿದ್ದರೂ ಕೂಡ 2180 ಗಿಡ ತಂದಿದ್ವು. 2100 ಗಿಡ ಪ್ರಸ್ತುತ ಹಾಕಿದ್ದೀವಿ ನಾವು. ಇದೊಂದು 5 ಎಕರೆ ಬರುತ್ತೆ. ಒಂದು ಅರ್ಧ ಎಕರೆ ಅಷ್ಟು ಜಾಗ ವೇಸ್ಟ್ ಆಗಿದೆ. ಒಂದು 4.5 ಎಕರೆ ಅಷ್ಟು ಜಾಗದಲ್ಲಿ 2100 ಗಿಡವನ್ನು ನಾಟಿ ಮಾಡಿದ್ದೀವಿ. ಇದು ಮಾಡಿದಾಗ ಪ್ರಾರಂಭದಲ್ಲಿ ಒಂದಷ್ಟು ಚಾಲೆಂಜಸ್ ಕೂಡ ಬಂತು ನಮಗೆ. ನಾವು ಬೇರೆ ಬೆಳೆಗಳ ಹೋಲಿಕೆಯನ್ನು ಮಾಡಿದಾಗ ಅತಿ ಹೆಚ್ಚು ಡಿಸೀಸ್ ಭಾಳ ಬೇಗ ಅಟ್ರಾಕ್ಟ್ ಆಗುತ್ತಿದೆ. ಕಾರಣ ಅಂದರೆ ಈ ಎಲೆಗಳು ಮತ್ತು ಗಿಡ ಭಾಳ ಸಿಹಿಯಾಗಿರ್ತದೆ. ಹಾಗಾಗಿ ಭಾಳ ಬೇಗ ಡಿಸೀಸ್ ಬಂದ್ಬಿಡುತ್ತೆ ಅದಕ್ಕೆ. ಅಂದರೆ ಈ ಸಣ್ಣ ಸಣ್ಣ ಕಪ್ಪು ಏನು ಹುಳುಗಳು, ಕಣ್ಣಿಗೆ ಕಾಣ್ದಾಗ ಹುಳುಗಳು ಏನಿರ್ತವೆ, ಆ ಹುಳುಗಳು ಅವೆಲ್ಲ ಕೂಡ ಬಂದು ಸೇರ್ಕೊಳ್ಳುತ್ತೆ. ಅದಕ್ಕೆ ಔಷಧಿ ಹೊಡಿತಕ್ಕಂಥದ್ದು ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ಭಾಳ ಜಾಸ್ತಿ ಕಾಸ್ಟ್ಲಿ. ಅಂದರೆ 1 ಲೀಟ್ರ್ ಔಷಧಿ 4000-5000 ರೂಪಾಯಿ ಅಷ್ಟು ಇರ್ತದೆ. ಹಾಗಾಗಿ ಒಂದು ಔಷಧಿದು ಹೆಚ್ಚು ಖರ್ಚು ಬರ್ತದೆ. ಎರಡನೇದು ಬಂದರೆ ಈ ಸೆಕ್ಯೂರ್ಡ್ ಮಾಡಬೇಕಲ್ಲ. ಈ ಬೆಳೆಗೆ, ದಾಳಿಂಬೆಗೆ ಹೆಚ್ಚು ಆದಾಯ ಇರೋದ್ರಿಂದ ಹೊರಗಡೆಯಿಂದ ಕಳ್ಳರು ಕಿತ್ಕೊಂಡು ಹೋಗ್ತಕ್ಕಂಥದ್ದು, ಇದನ್ನ ಅವಾಯ್ಡ್ ಮಾಡ್ಬೇಕಾದ್ರೆ ಕಾಂಪೌಂಡ್ ಒಂದು ಫೆನ್ಸಿಂಗ್ ಬೇಕಾಗ್ತದೆ. ಇಡೀ 5 ಎಕರೆ ಬೌಂಡ್ರಿಗೂ ಫೆನ್ಸಿಂಗ್ ಇದೆ. ಆ ಫೆನ್ಸಿಂಗ್ ಹಾಕಿದ್ರೆ ಬರೀ ಮುಳ್ತಂತೆ ಹಾಕಿದ್ರೆ ಸಾಲಲ್ಲ ಅಂತೇಳಿ ಇಡೀ ಜಾಲರದ ಕಾಂಪೌಂಡನ್ನು ಮಾಡಿದ್ದೀವಿ ನಾವು. ಅದು ಸ್ವಲ್ಪ ಹೆಚ್ಚು ಕಾಂಪೌಂಡ್ ಬಂತು. ಒಂದು 10 ಅಡಿಯಷ್ಟು ಮಾಡಿದ್ದೀವಿ. ಅದು ಹೆಚ್ಚು ಖರ್ಚು ಬಂತು. ಮತ್ತು ಮೂರನೇದು, ಪ್ರತಿ ಒಳಗಡೆ 5 ಎಕರೆಯಲ್ಲಿ ನೀವು ನೋಡ್ಬೋದು ಕಲ್ಲನ್ನು ಹಾಕಿದ್ದೀವಿ ನಾವು. ಅಂದರೆ ಈ ಕಲ್ಲನ್ನು ಹಾಕಿರೋದ್ರಿಂದ ರೈತರು ಕೆಲವರು ಇದೆ ಬಿದ್ರು ಕಡ್ಡಿಯನ್ನು ಕೂಡ ನಿಲ್ಲಿಸಿ ಬೆಳೀತಾರೆ. ಬಟ್ ಅದು 1 ವರ್ಷಕ್ಕೆ 2 ವರ್ಷಕ್ಕೆ ಹೊರಟೋಗ್ಬಿಡ್ತದೆ. ನಾವು ಬಟ್ ಲಾಂಗ್ ಟರ್ಮ್ ಬೇಕು ಅನ್ನೋ ದೃಷ್ಟಿಯಿಂದ ಕಲ್ಲು ಕೂಚವನ್ನು ತಂದು ನಿಲ್ಲಿಸಿ ಅದಕ್ಕೆ ಅಡ್ಡಲಾಗಿ ಕಂಬಿ ರಾಡನ್ನು ಹಾಕಿದ್ದೀವಿ. ಮತ್ತು ಕಂಬಿಯನ್ನು 2 ಲೈನ್ ಕಂಬಿಯನ್ನು ಕೂಡ ಎಳೆದಿದ್ದೀವಿ. ಇಲ್ಲ, ಹೌದು, ನಾವು ಹೊಸದಾಗಿ ಸೆಟ್ ಮಾಡಿರ್ತಕ್ಕಂಥದ್ದು. ಅದೇನಕ್ಕೆ ಅಂದರೆ ಕಾಯಿ ತೂಕಕ್ಕೆ ಗಿಡ ಕೆಳಗಡೆ ಬಗ್ಬಿಟ್ರೆ ಈ ಗಿಡ ಅಂದರೆ ಆ ತೂಕ, ಒಂದು ಕಾಯಿ ಬಂದು 500 ಗ್ರಾಮ್ ಅಂದರೆ ಅರ್ಧ ಕೆಜಿಯಿಂದ 3/4 ಕೆಜಿ ಬರುತ್ತೆ ಒಂದು ಕಾಯಿ. ಸೊ 2-3 ಕಾಯಿ ಇದ್ರೆ ಆ ತೂಕಕ್ಕೇನೆ ಗಿಡ ಮರ್ಚ್ಕೊಂಡ್ಬಿಡುತ್ತೆ ಮತ್ತು ಮುರಿದೋಗೋ ಸಾಧ್ಯತೆ ಹೆಚ್ಚಿರ್ತದೆ. ಆ ಕಾರಣಕ್ಕಾಗಿ ಈ ರೀತಿ ಸಪೋರ್ಟ್ಗೆ ಎಳೆದು ಕಟ್ಟಿರ್ತಕ್ಕಂಥದ್ದು. ಮತ್ತು ಈ ಗಿಡಕ್ಕೆ ಮಧ್ಯದಲ್ಲಿ ಇನ್ನೊಂದು ಬರುತ್ತೆ ಏನಂದರೆ, ಗಿಡ ಸುಮ್ಮನೆ ಬೆಳಿಲಿಕ್ಕೆ ಬಿಟ್ಟರೆ ಅದನ್ನೇನು ಉಪಯೋಗ ಇಲ್ಲ. ಸೊ ಆ ಸ್ಟಿಮ್ ದಪ್ಪ ಬರಬೇಕು ಮತ್ತು ಗಟ್ಟಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ಬಾರಿ ನಾವು ಈ ಗಿಡ ಹಾಕಿದಾಗಿಂದ ಒಂದು 6 ಬಾರಿ ಕಟಿಂಗ್ ಹಾಕ್ಸಿದ್ದೀವಿ. ಆ ಕಟಿಂಗ್ ಹಾಕ್ಸಿ ಕಟ್ ಮಾಡಿ ಬೆಳೆದಂಗೆ ಕಟ್ ಮಾಡಿಸೋದ್ರಿಂದ ಈ ಸ್ಟಿಮ್ ದಪ್ಪ ಆಗುತ್ತೆ ಮತ್ತು ಆ ಸ್ಟಿಮ್ ಕೂಡ ದಪ್ಪ ಆಗುತ್ತೆ. ನೀವು ನೋಡ್ಬೋದು, ಒಂದೇ ಸ್ಟಿಮ್ ಬಿಟ್ಟಿದ್ದೀವಿ. ಗಿಡ ಉಣ್ದಾಗಿಂದ ಭೂಮಿಯಿಂದ ಒಂದೇ ಸ್ಟಿಮ್ ಬಿಟ್ಟಿರೋದ್ರಿಂದ 1.5 ಅಡಿ ಹೈಟ್ ತಗೊಂಡು ಆಮೇಲೆ ಈ 1 ಅಡಿ ಮಣ್ಣನ್ನು ಕೂಡ ಹಾಕಿದ್ದೀವಿ. ಅಂದರೆ ನೀರು ಇದಕ್ಕೆ ಭೂಮಿಯಲ್ಲಿ ಹೆಚ್ಚು ತೇವಾಂಶ ಇರಬಾರ್ದು ಇದನ್ನು ಬೆಳಿಲಿಕ್ಕೆ, ಈ ಬೆಳೆಯಂಥ ಭೂಮಿ. ಸೊ ಹಂಗಾಗಿ ಹೆಚ್ಚು ಕರ್ಲು ಭೂಮಿ, ಮಿಶ್ರಿತ ಭೂಮಿ ಆಗಿದ್ರೆ ಭಾಳ ಅನುಕೂಲ ಇದಕ್ಕೆ. ಮತ್ತು ಮಳೆ ನೀರು ಬಿದ್ದಂಥ ನೀರು ಒಂದು ಹನಿ ಕೂಡ ನಿಲ್ದಾಗೆ ಹೊರಗಡೆ ಹೊರಟೋಗ್ಬೇಕು. ಅಂದರೆ ಇಳಿಜಾರು ಪ್ರದೇಶದಲ್ಲಿ ಬೆಳಿಲಿಕ್ಕೆ ಭಾಳ ಸುಲಭ ಇದನ್ನ. ಅದಕ್ಕೆ ಬೆಡ್ಡಿಂಗ್ ಥರ ಮಾಡಿದ್ದೀವಿ ನಾವು. ಬೆಡ್ಡಿಂಗ್ ಮಾಡಿ ಅಂದರೆ ಮಳೆ ನೀರು ಆ ಬೆಡ್ಡಿಂಗ್ ಮೇಲೆ ಬಿದ್ದರೆ ಬುಡದಲ್ಲಿ ಬಿದ್ದರೆ ಇಮಿಡಿಯೇಟಾಗಿ ಇದು ಹರ್ಕೊಂಬರುತ್ತೆ ಖಾಲಿ ಫೀಲ್ಡ್ಗೆ ಬಂದು ನೀರು ಕೂಡ ಇಮಿಡಿಯೇಟಾಗಿ ಸ್ಲೋಪ್ ಹೊರಟೋಗುತ್ತೆ.
ಮತ್ತು ಈ ಗಿಡ ಹಾಕಿದಾಗ ಅಂತರ ನಾವು ಬಂದು 8 ಅಡಿ ಒಂದು ಗಿಡದಿಂದ ಗಿಡಕ್ಕೆ ಅಂದರೆ ಈಸ್ಟ್ ವೆಸ್ಟ್ 8 ಅಡಿ ಮಾಡಿದ್ದೀವಿ. ಮತ್ತು ನಾವು ನಾರ್ತು ಸೌತು 14 ಅಡಿ ಮಾಡಿದ್ದೀವಿ. ಅಂದರೆ ನಮಗೆ 8 ಅಡಿ ಅಳತೆ ಇದೆ. ಈಸ್ಟು ವೆಸ್ಟ್, ಈಸ್ಟು ಮತ್ತು ವೆಸ್ಟು. ನಾರ್ತ್ ಮತ್ತು ಸೌತ್, ಉತ್ತರ ಮತ್ತು ದಕ್ಷಿಣಕ್ಕೆ 14 ಅಡಿ ಮಾಡಿದ್ದೀವಿ. ಏನಕ್ಕೆ ಅಂದರೆ ಟ್ಯಾಕ್ಟ್ರ್ ಓಡಾಡಲಿಕ್ಕೆ ಬೂಮರ್ ಇವಾಗೆಲ್ಲ ಲೇಬರ್ ಸಿಗದೇ ಇರೋದ್ರಿಂದ ನಾವು ಟ್ಯಾಕ್ಟ್ರಿಗೆ ಔಷಧಿ ಹೊಡಿತಕ್ಕಂಥದ್ದು ಕೂಡ ಫಿಕ್ಸ್ ಮಾಡಿದ್ದೀವಿ. ಅಂದರೆ ಅತಿ ಹೆಚ್ಚು ಔಷಧಿ ಬೇಕಾಗೋದ್ರಿಂದ ಇದಕ್ಕೆ ನಾವು ಒಂದೂವರೆ ಅವರಲ್ಲಿ ಔಷಧಿಯನ್ನು ಸಿಂಪಡಣೆ ಮಾಡ್ಬೋದು. ಟ್ಯಾಕ್ಟ್ರಲ್ಲಿ ಬೂಮರಲ್ಲಿ ಹಾಕ್ಕೊಂಡ್ರೆ ಅದೊಂದು 2 ಸೈಡು ಒಂದು 30 ಅಡಿ ಹೋಗುತ್ತೆ ಔಷಧಿ. ಸೊ ಭಾಳ ಜೋರಾಗಿ ಸಿಂಪಡಣೆ ಹೋಗೋದ್ರಿಂದ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ಅಂದರೆ ಖರ್ಚು ಕೂಡ ಬೇರೆ ರೈತರು ಹೇಳೋದಷ್ಟು ಖರ್ಚೇನು ಬರೋದಿಲ್ಲ. ಮನೆಯಲ್ಲಿ ಕೆಲಸಗಾರರಿದ್ದರೆ ಈಗ ಬೆಳಿಲಿಕ್ಕೆ ಈಸಿ. ಎಲ್ಲವೂ ಖರ್ಚು ಕೂಲಿ ಆಳುಗಳನ್ನ ಇಟ್ಕೊಂಡು ಮಾಡ್ಲಿಕ್ಕೆ ಹೋದರೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ. ಒಂದು ಎಕರೆಗೆ ಮೊದಲೇ ಬೆಳೆ ಬೆಳಿಲಿಕ್ಕೆ ಬಹುಶಃ ಒಂದು 4 ರಿಂದ 5 ಲಕ್ಷ ಅಷ್ಟು ಖರ್ಚು ಬರುತ್ತೆ ಒಂದು ಎಕರೆಗೆ ಮೊದಲನೇ ಬೆಳೆಗೆ. 2ನೇ ಬೆಳೆಗೆ ಮತ್ತು 3ನೇ ಬೆಳೆಗೆ ಅವ 1 ಲಕ್ಷ ಅಷ್ಟು ಖರ್ಚು ಬರುತ್ತೆ ಅಷ್ಟೇ. ಅದು ಏನಂದರೆ ಗಿಡ ನೀವು ಪರ್ಚೇಸ್ ಮಾಡೋಂಗಿಲ್ಲ, ಈ ಬೆಡ್ಡಿಂಗ್ ಹಾಕೋಂಗಿಲ್ಲ, ಕಾಂಪೌಂಡ್ ನಿರ್ಮಾಣ ಮಾಡೋ ಖರ್ಚು ಬರೋಲ್ಲ, ಮಿಡ್ಲಲ್ಲಿ ಹಾಕಿರ್ತಕ್ಕಂಥ ಕಲ್ಲು ಮತ್ತು ಕಂಬಿ ಎಳಿತಕ್ಕಂಥದ್ದು ಇದು ಯಾವುದು ಖರ್ಚು ಬರೋದಿಲ್ಲ. ಬರೀ ಗೊಬ್ಬರ ಹಾಕ್ತಕ್ಕಂಥದ್ದು, ದನಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕ್ತಕ್ಕಂಥದ್ದು ಮತ್ತು ಔಷಧಿ ಹೊಡಿತಕ್ಕಂಥದ್ದು ಅವೆರಡು ಮಾತ್ರ ಖರ್ಚು ಬರೋದ್ರಿಂದ 1 ಲಕ್ಷ ಅಷ್ಟು ಖರ್ಚು ಬರುತ್ತೆ 2 ಮತ್ತು 3ನೇ ಬೆಳೆ ಮೇಲೆ ಯಾವುದೇ ಬೆಳೀತಕ್ಕಂಥದ್ದು. ಅವಾಗ ಖರ್ಚು ಕಡಿಮೆ ಆಗ್ತದೆ, ಈಡ್ ಜಾಸ್ತಿ ಆಗುತ್ತೆ. ಅವಾಗ 2ನೇ ಬೆಳೆಯಿಂದ ಆಚೆಗೆ ಈಡ್ ಜಾಸ್ತಿ ಆಗುತ್ತೆ. ಇವಾಗ ನಮ್ಮ ಬ್ರದರೆಲ್ಲ ಹೇಳ್ತಕ್ಕಂಥದ್ದು ಒಂದು 30 kg ಅಷ್ಟು ಬಿಡ್ಬೋದು ಒಂದು ಗಿಡದಲ್ಲಿ, 25 ರಿಂದ 30 kg ಅಂತ ಡಾಕ್ಟ್ರ್ ಸಜೆಸ್ಟ್ ಮಾಡಿದ್ದಾರೆ ಅಂತ. ನಮ್ಮದೆಲ್ಲ ಹೇಳ್ತಕ್ಕಂಥದ್ದು ಡಾಕ್ಟ್ರು ಮತ್ತು ಬೇರೆ ರೈತರು ಬಂದು ನೋಡಿರ್ತಕ್ಕಂಥದ್ದು ಪ್ರಕಾರ 10 ತಿಂಗಳಲ್ಲಿ ಭಾಳ ಚೆನ್ನಾಗಿ ಗಿಡ ಡೆವಲಪ್ಮೆಂಟ್ ಆಗಿದೆ, ಚೆನ್ನಾಗಿ ಬೆಳೆದಿದ್ದೀರಾ ಅಂತೇಳಿ ಹೇಳಿದ್ದಾರೆ. ಹಾಂ, ಡಾಕ್ಟ್ರು ಕೂಡ ಭಾಳ ಫಲವತ್ತಾಗಿದೆ ಮತ್ತು ಭೂಮಿ ಕೂಡ ಫಲವತ್ತಾಗಿರೋದ್ರಿಂದ ನಾವು ಹೆಚ್ಚು ದನಿನ ಕೊಟ್ಟಿಗೆ ಗೊಬ್ಬರವನ್ನು ಬಳಸಿದ್ದೀವಿ. ಆ ಕಾರಣಕ್ಕಾಗಿ ಸ್ವಲ್ಪ ಚೆನ್ನಾಗಿದೆ ಗಿಡ. ಯಾವಾಗಲೂ ಕೂಡ ರೈತರು ನಾವು ಕೂಡ ಹೇಳ್ತಕ್ಕಂಥದ್ದು ಕೊಟ್ಟಿಗೆ ಗೊಬ್ಬರವನ್ನು ಬಳಸಿದ್ರೆ ಭೂಮಿ ಫಲವತ್ತಾಗಿರ್ತದೆ ಮತ್ತು ನಾವು ಆಗ್ತಕ್ಕಂಥ ಬೆಳೆ ಕೂಡ ಲಾಂಗ್ ಟರ್ಮ್ ಬೆಳೆಗಳು ಬರ್ತವೆ. ಇದು ಮೊದಲನೇ ಬೆಳೆ 2ನೇ ಬೆಳೆ ಬಂದ್ಬಿಟ್ಟು ಹೋದ್ರೆ ಗಿಡ ಹೋದ್ರೆ ಲಾಸ್ ಆಗುತ್ತೆ. ಇಷ್ಟೊಂದು ಖರ್ಚು ಮಾಡಿ 2 ವರ್ಷ ಕೊಟ್ಟೋಗ್ಬಿಟ್ರೆ ನಾವು ಕೊಟ್ಟಿಗೆ ಗೊಬ್ಬರವನ್ನು ಹೆಚ್ಚು ಯೂಸ್ ಮಾಡ್ತಾ ಬರ್ತಾ ಇದ್ರೆ ಸೊ ಒಂದು 5-6 ವರ್ಷ 7-8 ವರ್ಷ ಅಷ್ಟು ಲಾಂಗ್ ಟರ್ಮಾಗಿ ಬೆಳೆ ಇರ್ತದೆ. ಆವಾಗ ಲಾಭ ಹೆಚ್ಚು ನಿರೀಕ್ಷೆ ಮಾಡ್ಬೋದು. ಈ ಸರಿ ನಾವು 2100 ಗಿಡಕ್ಕೆ ಒಂದು 25 kg ಇಂದ 30 kg ಅಂತ ನಿರೀಕ್ಷೆ ಮಾಡಿ ಒಂದು 60 ಟನ್ನು ಬರ್ಬೋದು ಅಂತೇಳಿ ನಿರೀಕ್ಷೆಯನ್ನು ಮಾಡಿದ್ದೀವಿ. ಇಲ್ಲ, ಓವರ್ ಆಲ್ 4.5 ಎಕರೆಗೂ ಸೇರಿ 60 ಟನ್ ಅಂತ. 60 ಟನ್ ಅಂತ ಲಾಸ್ಟ್ ಟರ್ಮ್ಗೆ ಇದ್ದಂಗೆ ರೇಟ್ ಸಿಕ್ಕಿದ್ರೆ ನಾವೊಂದು 1 ಕೋಟಿ ಹತ್ರ ಅಷ್ಟು ಒಟ್ಟು ಇದನ್ನು ಖರ್ಚೆಲ್ಲ ಹೋಗಿ ಒಂದು 75 ಲಕ್ಷ ಅಷ್ಟು ಲಾಭ ಬರ್ಬೋದು ಅಂತ ನಿರೀಕ್ಷೆಯನ್ನು ಮಾಡಿದ್ದೀವಿ 4.5 ಎಕರೆಯಿಂದ.